ನಮಸ್ಕಾರ. ಕರ್ನಾಟಕದ ತೆಂಗು ಬೆಳೆಗಾರರ ಮನಸ್ಸಲ್ಲಿ ಒಂದು ದೊಡ್ಡ ಪ್ರಶ್ನೆ ಇದ್ದೇ ಇರುತ್ತೆ. ಅದೇನೆಂದ್ರೆ, ಯಾವ ತೆಂಗಿನ ತಳಿ ನಮಗೆ ಹೆಚ್ಚು ಲಾಭ ತಂದುಕೊಡುತ್ತೆ? ಸಾಂಪ್ರದಾಯಿಕ ಟಿಪ್ ಟು ಟಾಲ್ ಹಾಕಬೇಕಾ ಅಥವಾ ಹೆಚ್ಚು ಇಳುವರಿ ಕೊಡುವ ಹೈಬ್ರಿಡ್ ತಳಿಗಳಿಗೆ ಹೋಗ್ಬೇಕಾ? ನೋಡಿ, ನಾವು ಮಾಡುವ ಒಂದು ಸಣ್ಣ ಆಯ್ಕೆ ಕೂಡ ನಮ್ಮ ಆದಾಯದ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತೆ. ಇವತ್ತು ನಾವು ಇದೇ ವಿಷಯದ ಬಗ್ಗೆ ಆಳವಾಗಿ ಚರ್ಚೆ ಮಾಡಿ ಒಂದು ಸ್ಪಷ್ಟವಾದ ದಾರಿಯನ್ನ ಕಂಡುಕೊಳ್ಳೋಣ. ಹಾಗಿದ್ರೆ ಯಾವುದು ಬೆಸ್ಟ್? ಟಿಪ್ ಟು ಟಾಲ್ ಒಳ್ಳೆಯದಾ ಅಥವಾ ಟಿ ಕ್ರಾಸ್ ಡಿ ಹೈಬ್ರಿಡ್ ಸೂಕ್ತನಾ? ಇತ್ತೀಚೆಗೆ ಬಂದಿರೋ ಹೊಸ ಸಂಶೋಧನಾ ತಳಿಗಳ ಕಥೆ ಏನು? ಯಾವುದರಲ್ಲಿ ಇಳುವರಿ ಜಾಸ್ತಿ ಸಿಗುತ್ತೆ? ಯಾವುದಕ್ಕೆ ನಿರ್ವಹಣೆ ಖರ್ಚು ಕಡಿಮೆ? ಫಸಲು ಶುರುವಾಗೋಕೆ ಎಷ್ಟು ಸಮಯ ಬೇಕು? ಆ ಮರ ಎಷ್ಟು ವರ್ಷ ಬಾಳಿಕೆ ಬರುತ್ತೆ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಬನ್ನಿ ಈ ವಿಶ್ಲೇಷಣೆಯಲ್ಲಿ ಕಂಡುಹಿಡಿಯೋಣ. ನಮ್ಮ ಜಮೀನಿಗೆ ಯಾವುದು ಸರಿ ಅಂತ ನಿರ್ಧಾರ ಮಾಡೋಕೆ ನಾವು ಈ 6 ಹಂತಗಳನ್ನು ನೋಡೋಣ. ಮೊದಲಿಗೆ ರೈತರ ಮೂಲ ಪ್ರಶ್ನೆಯಿಂದ ಶುರು ಮಾಡಿ, ನಂತರ ಸಾಂಪ್ರದಾಯಿಕ, ಹೈಬ್ರಿಡ್ ಮತ್ತೆ ಕೆಲವು ವಿಶೇಷ ತಳಿಗಳ ಬಗ್ಗೆ ತಿಳ್ಕೊಂಡು ಆಮೇಲೆ ಅವೆಲ್ಲವನ್ನು ಒಂದಕ್ಕೊಂದು ಹೋಲಿಕೆ ಮಾಡಿ ನೋಡೋಣ. ಕೊನೆಗೆ ನಮ್ಮ ಅಗತ್ಯಕ್ಕೆ ತಕ್ಕಂತೆ ಸರಿಯಾದ ಆಯ್ಕೆ ಮಾಡೋದು ಹೇಗೆ ಅನ್ನೋದನ್ನ ಚರ್ಚಿಸೋಣ. ಸರಿ, ಹಾಗಿದ್ರೆ ನಮ್ಮ ವಿಶ್ಲೇಷಣೆಯನ್ನ ಶುರು ಮಾಡೋಣ ಅಲ್ವಾ? ಮೊದಲಿಗೆ ತಲೆಮಾರುಗಳಿಂದ ನಮ್ಮ ರೈತರು ನಂಬ್ಕೊಂಡು ಬಂದಿರೋ ಸಾಂಪ್ರದಾಯಿಕ ಎತ್ತರದ ತಳಿಗಳ ಬಗ್ಗೆ ತಿಳ್ಕೊಳ್ಳೋಣ. ಇವುಗಳನ್ನ ಯಾಕಿಷ್ಟಪಡ್ತಾರೆ ಅಂದ್ರೆ, ಇವು ತುಂಬಾನೇ ನಂಬಿಕಸ್ಥ, ದೀರ್ಘಕಾಲ ಬಾಳಿಕೆ ಬರ್ತವೆ ಮತ್ತು ಕಡಿಮೆ ನಿರ್ವಹಣೆ ಸಾಕು. ಮೊದಲನೆಯದಾಗಿ ನಮ್ಮ ಕರ್ನಾಟಕದ ಹೆಮ್ಮೆ ಅಂತಾನೆ ಹೇಳ್ಬೋದಾದ ತಳಿ ಟಿಪ್ ಟು ಟಾಲ್. ಇದು ಫಸಲು ಕೊಡೋಕೆ ಶುರು ಮಾಡೋಕೆ ಸುಮಾರು 6 ರಿಂದ 7 ವರ್ಷ ಬೇಕಾಗುತ್ತೆ. ಒಮ್ಮೆ ಶುರುವಾದ್ರೆ ವರ್ಷಕ್ಕೆ ಸರಾಸರಿಯಾಗಿ 80 ರಿಂದ 100 ಕಾಯಿಗಳನ್ನು ನಿರೀಕ್ಷಿಸಬಹುದು. ಅಷ್ಟೇ ಅಲ್ಲ, ಇದರ ಆಯುಸ್ಸು 50 ವರ್ಷಗಳಿಗಿಂತ ಹೆಚ್ಚು. ಇದರ ಸ್ಪೆಷಾಲಿಟಿ ಏನ್ ಗೊತ್ತಾ? ಇದು ಬರ ಪೀಡಿತ ಪ್ರದೇಶಗಳಿಗೆ ಅಂದ್ರೆ ನೀರು ಕಡಿಮೆ ಇರುವ ಜಾಗಗಳಿಗೆ ಹೇಳಿ ಮಾಡಿಸಿತು. ಕಡಿಮೆ ನೀರಿನಲ್ಲೂ ಚೆನ್ನಾಗಿ ಬೆಳೆಯುತ್ತೆ ಮತ್ತು ಇದರಿಂದ ಸಿಗುವ ಕೊಬ್ಬರಿಯ ಗುಣಮಟ್ಟವಂತೂ ಅತ್ಯುತ್ತಮವಾಗಿರುತ್ತೆ. ಆದರೆ ಫಸಲು ಶುರುವಾಗೋಕೆ ಸ್ವಲ್ಪ ಹೆಚ್ಚು ಸಮಯ ಹಿಡಿಯುತ್ತೆ ಮತ್ತು ಹೈಬ್ರಿಡ್ ತಳಿಗಳಿಗೆ ಹೋಲಿಸಿದ್ರೆ ಇಳುವರಿ ಸ್ವಲ್ಪ ಕಡಿಮೆನೆ. ಮಳೆ ಆಧಾರಿತ ಜಮೀನುಗಳಿಗೆ ಇದು ಒಂದು ಒಳ್ಳೆ ಆಯ್ಕೆ. ಇನ್ನೊಂದು ಸಾಂಪ್ರದಾಯಿಕ ತಳಿ ಅಂದ್ರೆ ಅರಸೀಕೆರೆ ಅಥವಾ ನಮ್ಮ ಸ್ಥಳೀಯ ಎತ್ತರದ ತಳಿ. ಇದು ಟಿಪ್ ಟು ಟಾಲ್ಗೆ ಹೋಲಿಸಿದ್ರೆ ಸ್ವಲ್ಪ ಬೇಗ ಫಸಲಿಗೆ ಬರುತ್ತೆ. ಅಂದ್ರೆ ಸುಮಾರು 5 ರಿಂದ 6 ವರ್ಷಗಳಲ್ಲಿ ಕಾಯಿ ಕೊಡಲು ಶುರು ಮಾಡುತ್ತೆ. ಇದರ ಸರಾಸರಿ ಉತ್ಪಾದನೆ ವರ್ಷಕ್ಕೆ 90 ರಿಂದ 110 ಕಾಯಿಗಳಷ್ಟು ಇರುತ್ತೆ. ಈ ತಳಿಯ ಮುಖ್ಯ ಪ್ಲಸ್ ಪಾಯಿಂಟ್ ಅಂದ್ರೆ ಇದು ಕೂಡ ಬರವನ್ನ ಚೆನ್ನಾಗಿ ತಡ್ಕೊಳ್ಳುತ್ತೆ ಮತ್ತು ಇದಕ್ಕೆ ಹೆಚ್ಚಿನ ಆರೈಕೆ ಬೇಕಿಲ್ಲ. ಇದರ ಬೇರಿನ ವ್ಯವಸ್ಥೆ ತುಂಬಾನೇ ಬಲವಾಗಿರುತ್ತೆ. ಆದರೆ ಇಳುವರಿ ಮಧ್ಯಮ ಮಟ್ಟದಲ್ಲಿರೋದ್ರಿಂದ ಆದಾಯ ಶುರುವಾಗೋಕೆ ಸ್ವಲ್ಪ ಸಮಯ ಹಿಡಿಯುತ್ತೆ. ಯಾರು ಕಡಿಮೆ ಹೂಡಿಕೆಯಲ್ಲಿ ತೆಂಗು ಬೆಳಿಬೇಕು ಅನ್ಕೊಳ್ತಾರೋ ಅವ್ರಿಗೆ ಇದು ಸೂಕ್ತ. ಸರಿ, ಇಷ್ಟೊತ್ತು ಸಾಂಪ್ರದಾಯಿಕ ತಳಿಗಳ ಬಗ್ಗೆ ನೋಡಿದ್ವಿ. ಈಗ ಹೆಚ್ಚು ಇಳುವರಿ ಕೊಟ್ಟು ಬೇಗ ಆದಾಯ ತಂದುಕೊಡುವ ಹೈಬ್ರಿಡ್ ತಳಿಗಳ ಕಡೆ ಗಮನ ಹರಿಸೋಣ. ವಾಣಿಜ್ಯ ಕೃಷಿಯಲ್ಲಿ ಉತ್ಪಾದನೆಯನ್ನು ಹೆಚ್ಚಿಸಿ ಆದಷ್ಟು ಬೇಗ ಲಾಭ ಗಳಿಸಬೇಕು ಅನ್ನೋ ಉದ್ದೇಶಕ್ಕೆ ಅಂತಾನೆ ಈ ತಳಿಗಳನ್ನ ಅಭಿವೃದ್ಧಿಪಡಿಸಲಾಗಿದೆ. ಇದರಲ್ಲಿ ಸೌತಿ ಪ್ರಮುಖವಾದದ್ದು ಟಿ ಕ್ರಾಸ್ ಡಿ ಹೈಬ್ರಿಡ್ ಅಂದ್ರೆ ಟಾಲ್ ಮತ್ತು ಡ್ವಾರ್ಫ್ ತಳಿಗಳ ಸಂಕರ. ಇದು ಕೇವಲ 4 ರಿಂದ 5 ವರ್ಷಗಳಲ್ಲೇ ಫಸಲ್ ಕೊಡೋಕೆ ಶುರು ಮಾಡುತ್ತೆ. ಇನ್ನು ಇಳುವರಿ ವಿಷಯಕ್ಕೆ ಬಂದ್ರೆ ಆಶ್ಚರ್ಯ ಆಗ್ಬೋದು. ವರ್ಷಕ್ಕೆ 180 ರಿಂದ 250 ಕಾಯಿಗಳವರೆಗೂ ಇಳುವರಿ ಕೊಡುತ್ತೆ. ಇದರ ಅನುಕೂಲಗಳು ಸ್ಪಷ್ಟವಾಗಿವೆ ಅಲ್ವಾ? ಬೇಗ ಫಸಲು, ಅತಿ ಹೆಚ್ಚು ಉತ್ಪಾದನೆ, ಹಾಗಾಗಿ ಹೆಚ್ಚಿನ ಆದಾಯದ ಅವಕಾಶ. ಆದ್ರೆ ಒಂದು ಕಂಡೀಷನ್, ಇದಕ್ಕೆ ಹೆಚ್ಚು ಗೊಬ್ಬರ ಬೇಕು ಮತ್ತು ನೀರಿನ ವ್ಯವಸ್ಥೆನೂ ಚೆನ್ನಾಗಿರ್ಬೇಕು. ಸರಿಯಾದ ಆರೈಕೆ ಮಾಡಿಲ್ಲ ಅಂದ್ರೆ ಇಳುವರಿ ದಿಢೀರಂಟ ಕಡಿಮೆ ಆಗ್ಬಿಡುತ್ತೆ. ನೀರಿನ ಸೌಲಭ್ಯ ಚೆನ್ನಾಗಿರೋ ಜಮೀನುಗಳಿಗೆ ಇದು ಒಂದು ಅತ್ಯುತ್ತಮ ಆಯ್ಕೆ. ಮುಂದೆ ನೋಡೋಣ ಕಲ್ಪ ಹರಿತ. ಇದೊಂದು ಹೊಸ ಸಂಶೋಧನಾ ತಳಿ. ಇದು ತುಂಬಾನೇ ಫಾಸ್ಟ್, ಅಂದ್ರೆ ಕೇವಲ 3 ರಿಂದ 4 ವರ್ಷಗಳಲ್ಲೇ ಫಸಲು ಕೊಡೋಕೆ ಶುರು ಮಾಡುತ್ತೆ. ವರ್ಷಕ್ಕೆ 120 ರಿಂದ 200 ಕಾಯಿಗಳಷ್ಟು ಇಳುವರಿ ಕೊಡುತ್ತೆ. ಆದಷ್ಟು ಬೇಗ ಆದಾಯ ಗಳಿಸಬೇಕು ಅನ್ನೋ ರೈತರಿಗೆ ಇದು ಹೇಳಿ ಮಾಡಿಸಿದ್ದು. ಇದರ ಉತ್ಪಾದನೆ ಚೆನ್ನಾಗಿದೆ ಮತ್ತು ರೋಗ ನಿರೋಧಕ ಶಕ್ತಿಯೂ ಕೂಡ ಉತ್ತಮವಾಗಿದೆ. ಆದರೆ ಒಂದು ಸಮಸ್ಯೆ ಅಂದ್ರೆ ಇದರ ಸಸಿಗಳು ಎಲ್ಲ ಕಡೆ ಸುಲಭವಾಗಿ ಸಿಗಲ್ಲ ಮತ್ತು ಮರಗಳು ಚೆನ್ನಾಗಿ ಬೆಳಿಬೇಕು ಅಂದ್ರೆ ಅವುಗಳ ನಡುವೆ ಸರಿಯಾದ ಅಂತರ ಕಾಯ್ದುಕೊಳ್ಳುವುದು ತುಂಬಾನೇ ಮುಖ್ಯ. ಹೈಬ್ರಿಡ್ಗಳ ನಂತರ ಈಗ ಕೆಲವು ವಿಶೇಷ ತಳಿಗಳ ಬಗ್ಗೆ ತಿಳಿದುಕೊಳ್ಳೋಣ. ಇವುಗಳನ್ನ ನಿರ್ದಿಷ್ಟ ಮಾರುಕಟ್ಟೆಗಳನ್ನ ಗಮನದಲ್ಲಿಟ್ಕೊಂಡು ಬೆಳೆಯಲಾಗುತ್ತಾ ಅಥವಾ ಸ್ಥಿರವಾದ ಇಳುವರಿಗಾಗಿ ಇವು ಹೆಸರುವಾಸಿ? ಇವು ಎಲ್ರಿಗೂ ಸರಿಹೊಂದಲ್ಲ, ಆದರೆ ಕೆಲವು ನಿರ್ದಿಷ್ಟ ಗುರಿಗಳಿಗೆ ಇವು ಪರ್ಫೆಕ್ಟ್. ಚಂದ್ರಕಲ್ಪ ತಳಿ. ಇದು ಫಸಲು ನೀಡಲು 5 ರಿಂದ 6 ವರ್ಷ ತೆಗೆದುಕೊಳ್ಳುತ್ತೆ. ಇದು ವರ್ಷಕ್ಕೆ ಸರಿಸುಮಾರು 100 ಕಾಯಿಗಳ ಸ್ಥಿರವಾದ
ಅಂದ್ರೆ ಹೆಚ್ಚು ಕಡಿಮೆ ಆಗದಂತಹ ಇಳುವರಿಯನ್ನ ನೀಡುತ್ತೆ. ಇದರ ದೊಡ್ಡ ಪ್ರಯೋಜನ ಅಂದ್ರೆ ಇದರ ಸ್ಥಿರ ಮತ್ತು ನಿರಂತರ ಉತ್ಪಾದನೆ. ಜೊತೆಗೆ ಇದಕ್ಕೂ ಬರವನ್ನು ತಡ್ಕೊಳ್ಳೋ ಶಕ್ತಿ ಚೆನ್ನಾಗಿದೆ. ಆದರೆ ಹೈಬ್ರಿಡ್ ತಳಿಗಳಿಗೆ ಹೋಲಿಸಿದ್ರೆ ಇದರ ಇಳುವರಿ ಕಡಿಮೆ. ಸ್ಥಿರತೆ ಬೇಕು ಅನ್ನೋರ್ಗೆ ಇದೊಂದು ಒಳ್ಳೆ ಆಯ್ಕೆ. ಕೊನೆಯದಾಗಿ ಮಲಯನ್ ಡ್ವಾರ್ಫ್. ಹೆಸರಲ್ಲೇ ಇದೆ ನೋಡಿ, ಇದು ಗಿಡ್ಡ ತಳಿ. ಇದು ಬೇಗ ಅಂದ್ರೆ 3-4 ವರ್ಷಗಳಲ್ಲೇ ಫಸಲು ಕೊಡುತ್ತೆ. ಆದರೆ ವರ್ಷಕ್ಕೆ ಕೇವಲ 60-100 ಕಾಯಿಗಳನ್ನಷ್ಟೇ ನಿರೀಕ್ಷಿಸಬಹುದು. ಇದರ ವಿಶೇಷತೆಯೇ ಇದರ ಕಡಿಮೆ ಎತ್ತರ. ಈ ತಳಿ ಎಳನೀರಿನ ಮಾರುಕಟ್ಟೆಗೆ ಅಂತಾನೆ ಹುಟ್ಟಿರೋದು. ಮರ ಗಿಡ್ಡ ಇರೋದ್ರಿಂದ ಎಳನೀರು ಕೀಳೋದು ತುಂಬಾನೇ ಸುಲಭ. ಆದ್ರೆ ಒಟ್ಟು ಉತ್ಪಾದನೆ ಕಡಿಮೆ ಮತ್ತು ಎತ್ತರದ ತಳಿಗಳಿಗಿಂತ ಇದರ ಆಯುಸ್ಸು ಕೂಡ ಕಡಿಮೆ. ಯಾರು ಎಳನೀರು ವ್ಯವಹಾರ ಮಾಡ್ತಾರೋ ಅವ್ರಿಗೆ ಇದು ಮೊದಲ ಆಯ್ಕೆಯಾಗಿರುತ್ತೆ. ಸರಿ, ನಾವೀಗ 6 ಮುಖ್ಯ ತಳಿಗಳ ಬಗ್ಗೆನೂ ತಿಳ್ಕೊಂಡಾಯ್ತು. ಈಗ ನಿರ್ಧಾರ ಮಾಡೋದು ಸುಲಭ ಆಗಬೇಕು ಅಂದ್ರೆ ಇವೆಲ್ಲವನ್ನೂ ಒಂದೇ ಕಡೆ ಇಟ್ಟು ನೇರವಾಗಿ ಹೋಲಿಕೆ ಮಾಡಿ ನೋಡೋಣ. ಆಗ ಒಂದು ಸ್ಪಷ್ಟ ಚಿತ್ರಣ ಸಿಗುತ್ತಲ್ವಾ? ಈ ಟೇಬಲ್ ನೋಡಿ ಎಷ್ಟು ಸಿಂಪಲ್ ಆಗಿದೆ. ಬರ ನಿರೋಧಕತೆ ಬೇಕು, ಮಳೆಯಾಶ್ರಿತ ಜಮೀನು ಇದ್ರೆ ಟಿಪ್ಟೂರ್ ಟಾಲ್ ಬೆಸ್ಟ್. ಆದರೆ ಇಳುವರಿ ಬರಲು 6-7 ವರ್ಷ ಕಾಯ್ಬೇಕು. ಅತಿ ಹೆಚ್ಚು ಇಳುವರಿಗಾಗಿ T-X-D ಹೈಬ್ರಿಡ್ ಆಯ್ಕೆ ಮಾಡ್ಬೋದು. ಅದು ವರ್ಷಕ್ಕೆ 250 ಕಾಯಿಗಳವರೆಗೂ ಕೊಡುತ್ತೆ. ಆದಷ್ಟು ಬೇಗ ಆದಾಯ ಬೇಕು ಅನ್ನೋರಿಗೆ ಕೇವಲ 3-4 ವರ್ಷಗಳಲ್ಲಿ ಫಸಲು ನೀಡುವ ಕಲ್ಪಹರಿತ ಸೂಕ್ತ. ಕಡಿಮೆ ಹೂಡಿಕೆಗೆ ಅರಸಿಕೆರೆ ಟಾಲ್ ಮತ್ತು ಎಳನೀರಿನ ಮಾರುಕಟ್ಟೆಗೆ ಮಲಯನ್ ಡ್ವಾರ್ಫ್ ಅತ್ಯುತ್ತಮ ಆಯ್ಕೆಗಳು. ಈಗ ನಮ್ಮ ಹತ್ತಿರ ಎಲ್ಲ ಮಾಹಿತಿನೂ ಇದೆ. ಹಾಗಿದ್ರೆ ಈ ಜ್ಞಾನವನ್ನ ಬಳಸಿ ನಮ್ಮ ಜಮೀನು, ನಮ್ಮಲ್ಲಿರುವ ನೀರಿನ ಸೌಲಭ್ಯ ಮತ್ತು ನಮ್ಮ ಆದಾಯದ ಗುರಿಗಳಿಗೆ ಸರಿಹೊಂದುವ ಅತ್ಯುತ್ತಮ ತಳಿಯನ್ನ ಆಯ್ಕೆ ಮಾಡೋದು ಹೇಗೆ? ಬನ್ನಿ, ಅದಕ್ಕೆ ಇಲ್ಲಿದೆ ಒಂದು ಸರಳ ಮಾರ್ಗದರ್ಶಿ. ನಿರ್ಧಾರವನ್ನ ಇನ್ನೂ ಸುಲಭ ಮಾಡೋಕೆ ಇಲ್ಲಿದೆ ನೋಡಿ ಒಂದು ಸಿಂಪಲ್ ಗೈಡ್. ಒಂದು ವೇಳೆ ಜಮೀನು ಬರಪೀಡಿತ ಅಥವಾ ಮಳೆಯಾಶ್ರಿತ ಆಗಿದ್ರೆ ಟಿಪ್ಟೂರು ಟಾಲ್ ಆಯ್ಕೆ ಮಾಡಿ. ಒಳ್ಳೆ ನೀರಿನ ಸೌಲಭ್ಯ ಇದ್ರೆ ಗರಿಷ್ಠ ಇಳುವರಿಗಾಗಿ T-X-D ಹೈಬ್ರಿಡ್ ಆರಿಸಿ. ಸಾಧ್ಯವಾದಷ್ಟು ಬೇಗ ಆದಾಯ ಬೇಕೇ ಬೇಕು ಅಂದ್ರೆ ಕಲ್ಪಹರಿತ ಉತ್ತಮ. ಮತ್ತು ಗುರಿ ಕೇವಲ ಎಳ್ನೀರಿನ ಮಾರುಕಟ್ಟೆ ಆಗಿದ್ರೆ ಮಲಯನ್ ಡ್ವಾರ್ಫ್ಗಿಂತ ಉತ್ತಮ ಆಯ್ಕೆ ಮತ್ತೊಂದಿಲ್ಲ. ಕೊನೆಯದಾಗಿ ಒಂದು ಪ್ರಮುಖ ಅಂಶವನ್ನ ಗಮನದಲ್ಲಿಟ್ಕೊಳ್ಬೇಕು. ಕೊಬ್ಬರಿಯ ಬೆಲೆ ಮಾರುಕಟ್ಟೆಯಲ್ಲಿ ಏರಿಳಿತ ಕಾಣುತ್ತಿರುತ್ತೆ. ಆದರೆ ಎಳನೀರಿನ ಬೆಲೆ ಸಾಮಾನ್ಯವಾಗಿ ಹೆಚ್ಚು ಸ್ಥಿರವಾಗಿರುತ್ತೆ. ವಾಣಿಜ್ಯ ಕೃಷಿ ಮಾಡೋರು ನೀರಾವರಿ ಮತ್ತು ಗೊಬ್ಬರಕ್ಕೆ ಆಗೋ ಖರ್ಚನ್ನು ಕೂಡ ಲೆಕ್ಕಕ್ಕೆ ತೆಗೆದುಕೊಳ್ಳಲೇಬೇಕು. ಹಾಗಾದ್ರೆ ಈ ಎಲ್ಲಾ ಮಾಹಿತಿಯ ಆಧಾರದ ಮೇಲೆ ಜಮೀನಿನ ಪರಿಸ್ಥಿತಿಗಳು ಮತ್ತು ದೀರ್ಘಕಾಲೀನ ಗುರಿಗಳಿಗೆ ಯಾವ ತಳಿ ಹೆಚ್ಚು ಹೊಂದಿಕೆಯಾಗ್ತಿದೆ ಅಂತ ಅನಿಸ್ತಿದೆ? ಈ ಪ್ರಶ್ನೆಯೊಂದಿಗೆ ಯೋಚಿಸಿ ಕೃಷಿ ಪಯಣಕ್ಕೆ ಒಂದು ಸರಿಯಾದ ನಿರ್ಧಾರ ತೆಗೆದುಕೊಳ್ಳಿ.